ನಿಮ್ಮ ಜನಕನಾಥ ಪಾರ್ಥನಿಗೆ ದಂಡನ ವಿದ್ಯೆಯನ್ನು ಕಲಿಸಿದ ಗುರು ನಾನಲ್ಲವೇ ಪೋರ. ನಿನಗೆ ಮಾತ್ರ ಹಿಡಿದಿರುವುದು ಇವತ್ತು ಈ ರಣಮಂಡಲ ಪೋರ. ಸ್ವಾಮಿ ಆಚಾರ್ಯರೇ ಸ್ವಲ್ಪ ಇತ್ತ ಬಂದಿದೆ. ಓ ನಮ್ಮಪ್ಪನಿಗೆ ದನನ ವಿದ್ಯೆಯನ್ನು ಬೇಡದಾಕ್ಷಣಕ್ಕಾದರೂ ಪದ ನಮ್ಮ ಹಿಡಿದ ತಂದ ನಿನ್ನ ಮಂಚದ ಕಾಲಿಗೆ ಬೆಳೆಸಿದನ. ಬಾಳಿವಾಯ್ತು, ಶಪಥ ಭ್ರಷ್ಟನಾಗಿ ಓಡಬೇಕಾಯ್ತು. ಬುದ್ಧಿ ಶೂನ್ಯನಾದ ತುರುಣರೇ, ಬುದ್ಧಿ ಶೂನ್ಯನಾದ ಅಭಿಮಾನ್ಯವೇ, ಶ್ರದ್ಧೆ ರಾಜ ಧರ್ಮರಾಜಾದಿಗಳ ಪೂರ್ವ ಕರ್ಮ ವಿಕೃತ ಮನ ನಿರ್ಧಾರಿಸಿ ವಿರಾಟನೆಲ್ಲಿಗೆ ಹೋಗಿ ಕಾಲ ಹರಣೆ ಮಾಡಿ ಉತ್ತರ ಕೊಟ್ಟಾಣದಲ್ಲಿ ಅಲರಲರಲ ಗೆದ್ದು ಬರಲಲ್ಲವೇ? ಮಧ್ಯಾಹ್ನ ಕಾಲದಲ್ಲಿ ಗಟ್ಟಿಗೆ ನೀರು ಕಟ್ಟಿದಂತ ತುಪ್ಪದಲ್ಲಿ ಹೋಳಿಗೆ ಮುದ್ದೆ ಹಚ್ಚಿಕೊಂಡು ಹೊಟ್ಟೆ ತುಂಬ ಹುಂಡ ಬರೋ ನೀವು ಅಥವಾ ಈ ಅಭಿಮಾನ್ಯವನು ಆಚಾರ್ಯರೇ, ಮುಷ್ಟಾನ ಪದಾರ್ಥಗಳನ್ನು ದಿನ ಬೆಳಗಾದರೆ ಯಾವ ಮಹಾರಾಯನನ್ನ ಮಾಡುತ್ತಾನನ್ನು ಯೋಚಿಸುತ್ತಾ ಕೊಟ್ಟಿಕೊಂಡು ಮುಚ್ಚಕ್ಕೆ ಸ್ವಾಮಿ ಹೋಳಿಗೆ ತುಪ್ಪದ ಮೇಲೆ ನಿಮ್ಮಂತವರ ಕಣ್ಣ ನೋಡರೆ ಸೂರ್ಯನಾದರೆ ಏನಿ ಬಂದರೆ ತೋರಿಸುವನು ನಮ್ಮ ಬಾಹುಬಲವು ನರಕದ ಮೇಲೆ ಕೊಂಡ ಆಚಾರ್ಯರೇ, ಬಾಲಕ ಒಟ್ಟೆಯಂ ಜಲ್ಲಿಸ ಕಂಠದ ಮಟ್ಟೆಗೆ ತಿನ್ನುವ ಬುದ್ಧಿಯನ್ನಲ್ಲದೆ ಕುಲ ಕಂಠಕನಾದ ಕೌರವನ ತಂದೆಯನ್ನು ಬಿಟ್ಟರೆ ಈಗ ಮುಂದೆ ಉಂಟಾಗುವುದನ್ನು ತಿಳಿ. ಇಲ್ಲವಾಯ್ತಂತೆಗಾದ ಬಾಣಂಗಳಿಂದ ನಿನ್ನ ಪಂಚಾಂಗವಲ್ಲ ನುಗ್ಗು ನುಗ್ಗು ಮಾಡುವನ ತುಳುನ ಕನಕ ತುಪ್ಪದೋಳು ಜಾಣ ಇಂದಿನ ದಿನ ಉಳಿಯುವುದಲ್ಲೋ ನಿನ್ನೆಯ ಪ್ರಾಣ. ಶಾಸ್ತ್ರದಿಂದ ಯುದ್ಧಕ್ಕೆ ಸನ್ನಿಧನಾದರೆ ಮಂಗಮತೆ ಸಹಜವಾಗಿ ನಿಲ್ಲದೆ ಆಚಾರ್ಯರೇ. ಅಭಿಮಾನ್ಯ ಪಾತ್ರ ಮಾಡಿದ್ದವರು 201 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ತಾವು ತಕ್ಕ ಮಾಡಿದೆ ಯಾವ ಪದಾರ್ಥದ ವಿಧಗಳು ಎತ್ತ ಹೋದವು ಹೊಡಿಬಳೆಗಳ ಸಾಲದೆ ಚಕ್ರಬಿಂಬದೊಳಗೆ ಮತ್ಯಾವ ಸುಬಟ ನಿರ್ಧಾರವನ್ನು ಮುಂಭಾಗಕ್ಕೆ ರಥವನ್ನು ಒಡೆವಡೆ ಸಾಲದೆ ಅದು ಜಾತ್ಯತೆ ದೇವ ಚಿತ್ತಪಾಲನೆಸಿದರು ಏನಾದರೆಂದು ಕೇಳಿದರೆ ನಾನು ಏನು ಹೇಳಲಿ? ನಿಮ್ಮ ಮರಣದ ವರ್ತಮಾನ ಕೇಳಿ ಕ್ಷಣಕ್ಕೆ ಅಯ್ಯೋ ಎಂದು ಈ ಪೃಥ್ವಿಗಳಿಗೆ ಉರಿಲಾಡಿದರು. ಸತಿಯಳು ಶೋಕಾಗ್ನಿಯನ್ನು ಹೇಗೆ ಶಾಂತಿ ಮಾಡಲಿ? ಇಂಥ ಪುತ್ರ ಶೋಕಾಗ್ನಿ ಚಿಂತೆ ಮಾಡಿಕೊಟ್ಟಲ್ಲ ದ್ರೋಣ.